ಕೂಡಲೇ ನರೇಗಲ್ ಪಟ್ಟಣಕ್ಕೆ ಹೊಸ ರೇಷನ್ ಅಂಗಡಿ ನೀಡಲೇಬೇಕು. ಈ ಕೂಡಲೇ ತೊಂಡೇಳ್ ಬಂಡೇಳ್ ರಸ್ತೆ ಡಾಂಬರೀಕರಣ ಮಾಡಲೇಬೇಕು. ಡಾಂಬರೀಕರಣ ಮಾಡಿದರೆ ಇಲ್ಲದಿದ್ದರೆ ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ. ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಅಮರಸಿಂಹ ಟಿ.ಎ. ನಾರಾಯಣಗೌಡರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಈ ಕೂಡಲೇ ತೊಂಡೇಳ್ ಬಂಡೇಳ್ ರಸ್ತೆಯನ್ನು ಡಾಂಬರೀಕರಣ ಮಾಡಲೇಬೇಕು. ಈ ಕೂಡಲೇ ನರೇಗಲ್ ಪಟ್ಟಣಕ್ಕೆ ಹೊಸ ರೇಷನ್ ಅಂಗಡಿ ನೀಡಲೇಬೇಕು. ಡಾಂಬರೀಕರಣ ಮಾಡದ ಅಧಿಕಾರಿಗಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ, ರೇಷನ್ ಅಂಗಡಿ ನೀಡದ ಅಧಿಕಾರಿಗಳಿಗೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ಅಭಿವೃದ್ಧಿ ಮಾಡದ ಅಧಿಕಾರಿಗಳಿಗೆ ಧಿಕ್ಕಾರ. ನರೇಗಲ್ ಪಟ್ಟಣಕ್ಕೆ ನೂತನ ಅಂಗಡಿ ರೇಷನ್ ಅಂಗಡಿ ನೀಡದ ಅಧಿಕಾರಿಗಳಿಗೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಸರ್, ನೀವು ಮನವಿಯನ್ನು ಕೊಟ್ಟಿದ್ದೀರಾ ಪೊಲೀಸ್ ಇಲಾಖೆಗೆ? ಏನಂತಿದ್ದಾರೆ ಸರ್ ಇಲಾಖೆಯವರು? ಸರ್, ಈಗ ನಾವು ತಹಶೀಲ್ದಾರ್ ಬರೋವರೆಗೂ ಮನವಿ ಕೊಡೋದಿಲ್ಲ. ಉಪ ತಹಶೀಲ್ದಾರ್ಗೆ, ಇನ್ನುಳಿದ ಅಧಿಕಾರಿಗಳಿಗೆ ಮನವಿ ಕೊಡೋದಿಲ್ಲ. ಇಲ್ಲಿ ಗಜೇಂದ್ರಗಡ ತಹಶೀಲ್ದಾರ್ ಬರಬೇಕು, ಗದಗ ಜಿಲ್ಲಾಧಿಕಾರಿಗಳು ಬರಬೇಕು, ಮನವಿಯನ್ನು ಕೊಡಬೇಕು. ನಮ್ಮ ಮನವಿ ಕೊಡುವ ಉದ್ದೇಶ ಮೊದಲನೇದಾಗಿ ನರೇಗಲ್ ಪಟ್ಟಣದ ಬಹುಸಂಖ್ಯೆ 25,000 ಸಂಖ್ಯೆ ಇರೋದ್ರಿಂದ ಇಲ್ಲಿ 3 ನ್ಯಾಯ ಬೆಳೆ ಅಂಗಡಿ ಹೋದವು. ಇನ್ನೊಂದು ಹೊಸ ರೇಷನ್ ಅಂಗಡಿ ಕೊಡಬೇಕು. ಇದಕ್ಕೆ ರಾಜ್ಯ ಸರ್ಕಾರ ಕರೆದ್ರು ಕೂಡ ಇವತ್ತು ಅಧಿಕಾರಿಗಳ ಮುಟ್ಟಾಳತನದಿಂದ ಇಲ್ಲಿವರೆಗೂ ರೇಷನ್ ಅಂಗಡಿ ಆಗಿಲ್ಲ. ಈ ರೇಷನ್ ಅಂಗಡಿ ಆಗಬೇಕು. ಜೊತೆಗೆ ರೈತರ ಪಟ್ಟಣ ಜಿಲ್ಲೆಗೆ ಸಂಪರ್ಕವಾಗಿರ್ತಕ್ಕಂಥ ತೊಂಡೇಳ್ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿತ್ತು. ಆ ರಸ್ತೆ ಡಾಂಬರೀಕರಣ ಮಾಡಬೇಕು. ಈ ಎರಡವನ್ನ ಮಾಡಿಲ್ಲ ಅಂತಂದ್ರೆ ಇವತ್ತು ಶಾಂತಿ ರೀತಿಯಿಂದ ಹೋರಾಟ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಸಂಪೂರ್ಣ ನರೇಗಲ್ ಬಂದ್ ಮಾಡಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ. ಸರ್, ನೀವು ಸಚಿವರಿಗೆ ಮತ್ತು ಶಾಸಕರಿಗೆ ಗಮನಕ್ಕೆ ತರ್ಬೋದೈತಲ್ಲ? ಯಾಕೆ ಶಾಸಕರಿಗೆ ಹೇಳಿದ್ವಿ, ಮಾನ್ಯ ಸಚಿವರಿಗೆ ಹೇಳಿದ್ವಿ. ಆದ್ರೂ ಕೂಡ ಅಧಿಕಾರಿಗಳಿಗೆ ಅವರು ಲೆಟರನ್ನು ಕೊಟ್ಟರು. ಅಧಿಕಾರಿಗಳು ಕೂಡ ಇವತ್ತು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರನ ಪೇಪರಿಗೆ ಕೊಟ್ಟು ಇದನ್ನು ಕರೆದಿತ್ತು ಹೊಸ ನ್ಯಾಯಬೆಲೆ ಅಂಗಡಿ. ಅದನ್ನ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಇವತ್ತು ಇನ್ನೂ ಕರೀತಾ ಇಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಟೆಂಡರನ್ನು ಕರೀತಾ ಇಲ್ಲ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ. ಇವತ್ತು ಮಾನ್ಯ ಸರ್ಕಾರ, ಸಚಿವರು, ಶಾಸಕರು ಈಗಾಗಲೇ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಅವರು ಇಲ್ಲಿ 2 ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಮಾಡುವ ಹೊತ್ತಿಗೆ ಮಾನ್ಯ ಶಾಸಕರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ನಾನು ಆ ದುಡ್ಡನ್ನು ಬಿಡುಗಡೆ ಮಾಡಿದ್ದೀನಿ. ಯಾವ ಶಾಸಕರು ಹೇಳಿದ್ದಾರೆ ಸರ್? ಎಸ್ ಪಾಟೀಲ್ ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿಗೆ ಇಲಾಖೆಗೆ ಹೇಳಿದ್ದೀನಿ. ಅವರು ಸದ್ಯದಲ್ಲೇ ಪ್ರಾರಂಭಿಸ್ತಾರೆ ಅಂತಾರೆ. ಇನ್ನೂವರೆಗೂ ಕೂಡ ಪ್ರಾರಂಭವಾಗಿಲ್ಲ. ಅದಕ್ಕೆ ನಮಗೆ ಪ್ರಾರಂಭ ಮಾಡುವವರೆಗೂ ನಮ್ಮ ಹೋರಾಟ ಅಂತೇಳಿ. ಅಲ್ಲಿ ಸರ್, ಈ ಸಚಿವರೇ ಬಿಡುಗಡೆ ಮಾಡಿದ್ದಾರೆ, ಓಕೆ, ಮತ್ತೆ ಯಾಕೆ ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೆ ಇದನ್ನ ಮಾಡ್ತಾ ಇಲ್ಲ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಈ ರೀತಿ ಆಗತ್ತೆ. ಈ ನಮ್ಮ ಜಿಲ್ಲೆ ಇವತ್ತು ಕೇವಲ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣ ಅಲ್ಲ, ಜಿಲ್ಲೆಯ ಬಹುತೇಕ ಎಲ್ಲ ಹಳ್ಳಿಗಳಲ್ಲಿ ತಾಲೂಕಿನಲ್ಲಿ ಇದೇ ಪರಿಸ್ಥಿತಿ ಐತಿ. ಇವತ್ತು ನಾವು ಲಕ್ಷ್ಮೇಶ್ವರ ಹೋಗ್ತಕ್ಕಂಥ ರಸ್ತೆ ಅದು ಬಹಳ ದಿವಸ ಅದಕ್ಕೆ ದುಡ್ಡು ಕೊಟ್ಟು ಗ್ರಾಂಟ್ ಕೊಟ್ಟು ಸರ್ಕಾರ ಇವತ್ತು ರಾಜ್ಯ ನಮ್ಮ ಅಧಿಕಾರಿಗಳಿಂದ ಇವತ್ತು ರಸ್ತೆ ಇನ್ನೂ ಅಭಿವೃದ್ಧಿ ಆಗ್ತಾ ಇಲ್ಲ. ಇದು ಸಂಪೂರ್ಣ ನಮ್ಮ ಜಿಲ್ಲೆಯಾದ್ಯಂತ ಐತಿ.
ಇವತ್ತು ಶಾಂತಿ ರೀತಿಯಿಂದ ಮನೆ ಕೊಟ್ಟು ಮಾನ್ಯ ಸಚಿವರಿಗೆ ಗಮನಕ್ಕೆ ತರ್ತೀವಿ ಅಂತ ಅಧಿಕಾರಿಗಳನ್ನ ನೀವು ಅಮಾನತ್ತಲ್ಲಿ ಇಡಬೇಕಂತೇಳಿ ಮುಂದೆ ಹೋರಾಟ ಮಾಡಿ. ಸರ್ ಗದಗ ಒಂದು ಪ್ರಗತಿಯತ್ತ ಜಿಲ್ಲೆ ಆಗಿದೆ ಸರ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಗದಗ ಇದು ಒಂದು ಮುದ್ರಣ ಕಾಶಿ ಅಂತ ಕರಿತೀವಿ. ಅದರಲ್ಲಿ ನೆರೆಗಲು ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಕೊಡುಗೆ ನೀಡ್ತಾ ಇದೆ. ಈಗ ನಾ ಜಸ್ಟ್ ನೋಡಿ ಬಂದೆ ಸರ್, ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೇಳಿದಾಗ ಅವ್ರು ನಮ್ಗೆ ಅದ್ರ ಬಗ್ಗೆ ಚೀಫ್ ಆಫೀಸರ್ ಕೇಳಿದೆ, ನಮ್ಮ ಮಹೇಶ್ ನಿಡ್ಸಿಚ್ ಅವ್ರಿಗೆ. ಅವ್ರು ಕೇಳಿದಾಗ ನಂಗೆ ವರ್ಕೌಟ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಕರಾವಳಿ ಸಂಘಟನೆಯಿಂದ ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀರಿ? ಕಾಲೇಜ್ ರಸ್ತೆ 2 ಕೋಟಿ ರೂಪಾಯಿ ರಸ್ತೆ, ಹಾಂ ಸರ್. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತ ರಸ್ತೆ, ಹಾಂ ಸರ್. ಬಹುಶಃ ನಮ್ಮ ಪಟ್ಟಣ ಪಂಚಾಯತಿಗೆ ಸಂಬಂಧ ಕೊಡೋದಿಲ್ಲ. ಹಾಂ ಅದಕ್ಕೆ ಹಿಂಗಾಗಿ ಆ ಅಧಿಕಾರಿಗಳು ಯಾವ ರೀತಿ ಜವಾಬ್ದಾರಿ ಉತ್ತರ ಕೊಟ್ಟರೋ ಅದು ಅವರ ಇದು. ಆದರೆ ನಮ್ದು ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಹಾಂ ಸರ್. ಶಿಕ್ಷಣ ಕ್ಷೇತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಸಮರ ಸಿಂಹ ಟಿ.ಎ. ನಾರಾಯಣಗೌಡರಿಗೆ ಈ ಕೂಡಲೇ ಬಂಡಾಳ ರಸ್ತೆ ಡಾಂಬರೀಕರಣ ಆಗಲೇಬೇಕು.